ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ನಮ್ಮ ಲಾ ಎಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಆನ್ಸರ್ ರೈಟಿಂಗ್ ಮತ್ತು ಡಿಫ್ರೆಂಟ್ ಕೀವರ್ಡ್ಸ್, ಬೇರೆ ಬೇರೆ ಕೀವರ್ಡ್ಸ್ಗಳ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ KS ಪ್ರಿಲಿಮ್ಸ್ ಆಗಿದ್ದು ಹಾಗೂ UPSC ಪ್ರಿಲಿಮ್ಸ್ ಮುಗಿದಿದ್ದು, ಇವೆರಡರ ಕೀ ಆನ್ಸರ್ಸ್ಗಳನ್ನು ನೀವು ನೋಡಿಕೊಂಡು ತಮ್ಮ ಒಂದು ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿರ್ತೀರ. ಅದರ ಜೊತೆಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು KS ಪರೀಕ್ಷೆಯನ್ನು ಮತ್ತೆ ಹೊಸ ನೋಟಿಫಿಕೇಷನಿಗೆ ವೇಟ್ ಮಾಡ್ತಾ ಇದ್ದಾರೋ ಮತ್ತು UPSC ನಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ 27ರಂದು ಪ್ರಿಲಿಮ್ಸ್ ಇದ್ದು ಸೆಪ್ಟೆಂಬರ್ ತಿಂಗಳಲ್ಲೇ ಮೇನ್ಸ್ ಇರೋದ್ರಿಂದ ಬಹಳ ಅಂದರೆ 82 ದಿನಗಳ ಕಾಲ 2021 ಮೇನ್ಸ್ಗೆ ಸಮಯ ಇರುವಂಥದ್ದು. ಸೊ ಈ UPSC ಮತ್ತು KS ಎಕ್ಸಾಮಿನಲ್ಲಿ ಇರುವಂತಹ ಮೇನ್ಸ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಅನ್ನೋದು ರಿಸಲ್ಟ್ಸ್ ಬಂದ ಮೇಲೆ ಅಲ್ಲ, ನಮ್ಮನ್ನು ನಾವು ನಮ್ಮ ಸ್ಕಿಲ್ಸ್ಗಳನ್ನು ಬೆಳೆಸ್ಕೊಂಡು ಆ ಎಕ್ಸಾಮಿಗೆ ರೆಡಿ ಮಾಡ್ಕೊಳ್ಳೋದು ಅತಿ ಉತ್ತಮ. ಸೊ ಈ ಪ್ರಿಪ್ರೇಷನ್ ಜರ್ನಿಯಲ್ಲೇ ತಾವು ನ್ಯೂಸ್ ಪೇಪರ್ ಓದಬೇಕಾದ್ರೆ ಆಗಿರಬಹುದು, ಕೊಡುವಂತಹ ಕರೆಂಟ್ ಅಫೇರ್ಸ್ ಮೇಲೆ ಒಂದೆರಡು ಪ್ರಶ್ನೆಗಳಾಗಿರಬಹುದು, ಆ ಪ್ರಶ್ನೆಗಳನ್ನು ಬರಿತಿರಬೇಕಾದ್ರೆ ತಾವು ಸೀರಿಯಸ್ ಆಗಿ ಆ ಪ್ರಶ್ನೆಗಳನ್ನು ಅನಲೈಸ್, ಡಿಫೈನ್, ಎಲಿಸುಡಿಯೇಟ್ ಅಥವಾ ಕ್ರಿಟಿಕಲಿ ಡಿಸ್ಕಸ್ ಅಥವಾ ಬರೀ ಡಿಸ್ಕಸ್, ಎಲಾಬರೇಟ್, ಸೊ ಈ ರೀತಿಯ ಪದಗಳನ್ನು ನೀವು ಮೇನ್ಸ್ ಕ್ವೆಶನ್ ಪೇಪರ್ಗಳಲ್ಲಿ ಅಥವಾ ಕ್ವೆಶನ್ಸ್ಗಳಲ್ಲಿ ನೀವು ಕಾಣ್ತೀರಾ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಅತಿ ಮುಖ್ಯವಾಗಿ ಮೇನ್ಸ್ ಎಕ್ಸಾಮಿನೇಷನ್ನಲ್ಲಿ ಕ್ವೆಶನನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವಾಗ ಕ್ವೆಶನ್ ಪೂರ್ತಿಯಾಗಿ ಹಾಗೂ ಕ್ಲಿಯರ್ ಆಗಿ ಅರ್ಥ ಆಗುತ್ತದೆಯೋ ಆವಾಗ ನಮಗೆ ಇರುವಂತಹ ಜ್ಞಾನವನ್ನು ಅಲ್ಲಿ ಕೇಳಿರುವಂತಹ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಲು ಸಾಧ್ಯವಾಗುತ್ತದೆ. ಸೊ ನಾವೆಲ್ಲರೂ ಪಾಲಿಟಿ ಲಕ್ಷ್ಮೀಕಾಂತ್ ಆಗಿರ್ಬೋದು, ಎಕಾನಮಿ, NCERT ಬುಕ್ಸ್ ಅಥವಾ ಬೇರೆ ಯಾವುದೇ ಬುಕ್ ಆಗಿರ್ಬೋದು, ಎಲ್ಲಿಂದಾದರೂ ಸಹ ತಮ್ಮ ಜ್ಞಾನವನ್ನು ಬೆಳೆಸ್ಕೊಂಡಿದ್ದಲ್ಲೂ ಆ ಜ್ಞಾನವನ್ನು ಯಾವ ರಿಕ್ವೈರ್ಮೆಂಟಿಗೆ ಸ್ಯಾಟಿಸ್ಫೈ ಮಾಡಲು ಹೇಗೆ ಅದನ್ನು ಮಾಡಿಫೈ ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಆಗಬೇಕು ಅಂದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಬೇಕು. ಸೊ ಆ ನಿಟ್ಟಿನಲ್ಲಿ ಈ ಸಂಚಿಕೆಯಲ್ಲಿ ನಾವು ಆನ್ಸರ್ ರೈಟಿಂಗ್ ಸ್ಟ್ರಾಟಜಿಯಲ್ಲಿ ಕೇಳುವಂತಹ ಅಥವಾ ಆನ್ಸರ್ ರೈಟಿಂಗ್ ಮಾಡಬೇಕಾದ್ರೆ ಕೇಳುವಂತಹ ಬೇರೆ ಬೇರೆ ಕೀವರ್ಡ್ಸ್ಗಳ ಮೇಲೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಪ್ರಶ್ನೆಗಳ ಆಧಾರದೊಂದಿಗೆ ಯಾವ ಕೀವರ್ಡ್ಸ್ ಸ್ಪೆಸಿಫಿಕಲಿ ಕೇಳಿದ್ದಾರೆ ಆ್ಯಂಡ್ ಆ ಪ್ರಶ್ನೆಯಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಹೇಗೆ ಆನ್ಸರ್ ಬರೀಬೇಕು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಕೊಡುವಂತಹ ಕೆಲವೊಂದು ಪ್ರಶ್ನೆಗಳು ಮತ್ತು ಅದರ ವರ್ಡ್ಸ್ಗಳ ಡೆಫಿನೇಷನನ್ನು ಸಹ ಕೊಟ್ಟಿದ್ದೀವಿ. ಸೊ ನೀವು ನೋಟ್ ಮಾಡ್ಕೊಳ್ಳಿ, ಒಂದು ಪೆನ್ನು ಪೇಪರ್ ತಗೊಂಡು ನೋಟ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಉದಾಹರಣೆಯಾಗಿ ತಾವು ಅದನ್ನು ಸಂಕ್ಷಿಪ್ತವಾಗಿ ಬರೆಯಲು ಪ್ರಯತ್ನಿಸಿ. ಅದನ್ನು ಬರೆದಾದ ನಂತರ ತಾವು ತಮ್ಮ ಆನ್ಸರ್ ಸ್ಕ್ರಿಪ್ಟ್ಸ್ಗಳನ್ನು 9121 41 2929ಗೆ ಕಳಿಸ್ಕೊಡ್ಬಹುದು. ಇದರ ಜೊತೆಯಲ್ಲಿ 9121 442929. ಸೊ ಈ ನಂಬರ್ಸ್ಗಳಿಗೆ ಕಳಿಸ್ಕೊಟ್ಟಾಗ ತಾವು ಕೊಟ್ಟಿರುವಂತಹ ಆನ್ಸರ್ ಸ್ಕ್ರಿಪ್ಟ್ಸ್ಗಳನ್ನು ಇವ್ಯಾಲ್ಯುವೇಟ್ ಮಾಡಿ ಅದಕ್ಕೆ ಬೇಕಾದಂತಹ ಮಾಡೆಲ್ ಆನ್ಸರ್ ಮತ್ತು ಒಳ್ಳೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಂತಹ ವಿದ್ಯಾರ್ಥಿಗಳ ಆನ್ಸರ್ ಸ್ಕ್ರಿಪ್ಟ್ಸನ್ನು ಸಹ ನಾನು ಇನ್ನೊಂದು ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಈ ಸೆಷನ್ನಲ್ಲಿ ಅತಿ ಮುಖ್ಯವಾದ ಉದ್ದೇಶ ತಾವು ಏನು ಕೀವರ್ಡ್ಸ್ಗಳು ತಿಳ್ಕೋಬೇಕು, ಕ್ವೆಶನನ್ನು ಯಾವ ರೀತಿ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಶುರು ಮಾಡೋಣ ಇವತ್ತಿನ ಸಂಚಿಕೆಯನ್ನು. ಇವತ್ತಿನ ಮೊದಲನೇ ಕೀವರ್ಡ್ ಅನಲೈಸ್. ಸೊ ಈ ಅನಲೈಸ್ ಪದಕ್ಕೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥದ್ದನ್ನು ಉದಾಹರಣೆ ನೋಡೋಣ. ಮೊದಲನೇದಾಗಿ 2017ರಲ್ಲಿ ಕೇಳಿದಂತಹ UPSC ಪ್ರಶ್ನೆ ಇದು. ದ ಕ್ವೆಶನ್ ಆಫ್ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ಕನ್ಸ್ಟಿಟ್ಯೂಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯಾಸ್ ಎಕಾನಾಮಿಕ್ ಪ್ರೋಗ್ರೆಸ್. ಅನಲೈಸ್ ಇಂಡಿಯಾಸ್ ಎಕಾನಾಮಿಕ್ ಪಾಲಿಸಿ ಕೋಆಪರೇಷನ್ ವಿತ್ ವೆಸ್ಟ್ ಏಷ್ಯನ್ ಕಂಟ್ರೀಸ್. ಸೊ ಮೊದಲನೇದಾಗಿ ಕೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಇದು. ಏನು? ಭಾರತದ ಎನರ್ಜಿ ಸೆಕ್ಯೂರಿಟಿ ಏನಿದೆ ಅಥವಾ ಭಾರತದ ಎನರ್ಜಿ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕೊಡುಗೆ ಏನಿದೆ ಅದು ಭಾರತದ ಆರ್ಥಿಕ ಬೆಳವಣಿಗೆಗೆ ಅತಿ ಮುಖ್ಯವಾಗಿರುವಂತಹ ಭಾಗ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಹೇಳಲಾಗಿದೆ. ಈ ಸ್ಟೇಟ್ಮೆಂಟನ್ನು ಭಾರತದ ಎನರ್ಜಿ ಪಾಲಿಸಿ ಏನಿದೆ ಅದು ವೆಸ್ಟ್ ಏಷ್ಯನ್ ಕಂಟ್ರೀಸ್ಗಳ ಜೊತೆಯಲ್ಲಿ ಇರುವಂತಹ ಕೋಆಪರೇಷನಿಗೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ ಇದೆ. ಸೊ ಭಾರತ ಮಾಡಿದಂತಹ ಪಾಲಿಸಿಗಳ ಬಗ್ಗೆ ನಮಗೆ ಮೊದಲನೇದಾಗಿ ಗೊತ್ತಿರಬೇಕು. ಕೋಆಪರೇಷನ್ ರಿಲೇಟೆಡ್ ಆಗಿರುವಂಥವು ವೆಸ್ಟ್ ಏಷ್ಯನ್ ಕಂಟ್ರೀಸ್ ಜೊತೆಯಲ್ಲಿ. ಸೊ ಆ ಕೋಆಪರೇಷನ್ ಮತ್ತು ಪಾಲಿಸಿಗಳ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಈ ಎನರ್ಜಿ ಸೆಕ್ಯೂರಿಟಿ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಅಥವಾ ಭಾರತದ ಆರ್ಥಿಕ ಬೆಳವಣಿಗೆಗೆ ಅತಿ ಮುಖ್ಯವಾಗಿರುವಂತಹ ಭಾಗ ಅನ್ನುವಂಥದ್ದನ್ನು ನಾವು ಜಸ್ಟಿಫೈ ಮಾಡಬೇಕಾಗಿದೆ. ಸೊ ಇಲ್ಲಿ ಅನಲೈಸ್ ಅಂತ ಅಂದರೆ ಹೇಳ್ತಾ ಇರುವಂಥದ್ದು ಕಾಂಪೊನೆಂಟ್ಸ್, ಪ್ರಶ್ನೆಗಳಲ್ಲಿ ಕೊಟ್ಟಿರುವಂತಹ ಕಾಂಪೊನೆಂಟ್ಸ್ಗಳನ್ನು ಮೊದಲನೇದಾಗಿ ಬೇರ್ಪಡಿಸ್ಕೋಬೇಕು. ಏನು ಸ್ಟೇಟ್ಮೆಂಟು,
ಏನನ್ನು ಉಪಯೋಗಿಸ್ಕೊಳ್ಳಬೇಕು ಆ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡಲು ಅನ್ನುವಂಥದ್ದು, ಮತ್ತು ಯಾವ ರೀತಿಯಲ್ಲಿ ಅವು ಒಬ್ಬರಿಗೊಬ್ಬರಿಗೆ ಇಂಟರ್ ರಿಲೇಟ್ ಆಗಿದ್ದಾವೆ. ಸೊ ಇಲ್ಲಿ ಭಾರತದ ಎನರ್ಜಿ ಸೆಕ್ಯೂರಿಟಿ ಮತ್ತು ಆರ್ಥಿಕ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಭಾರತದ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಜೊತೆಯಲ್ಲಿ ಇರುವಂತಹ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವೆರಡನ್ನು ಯಾವ ರೀತಿಯಲ್ಲಿ ರಿಲೇಟ್ ಮಾಡಲು ಸಾಧ್ಯವಿದೆ. ಸೊ ಎರಡು ಕಾಂಪೊನೆಂಟ್ಸ್ನ ಬೇರೆ ಮಾಡ್ಕೊಂಡ್ವಿ, ಹಾಗೂ ಯಾವ ರೀತಿಯಲ್ಲಿ ನಾವು ರಿಲೇಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಬರೆಯುವಂಥದ್ದೇ ಈ ಪ್ರಶ್ನೆಯ ಮೂಲ ರಿಕ್ವೈರ್ಮೆಂಟ್ ಆಗಿರುವಂಥದ್ದು. ಸೊ ಮೊದಲನೇದಾಗಿ ಗೊತ್ತಾಗಬೇಕಾಗಿರುವಂತಹ ಪಾಯಿಂಟ್ಸ್ ಏನು, ಎರಡು ಡಿಫ್ರೆಂಟ್ ಪಾರ್ಟ್ಸ್ ಏನು, ಎನರ್ಜಿ ಸೆಕ್ಯೂರಿಟಿ ಅಥವಾ ಎನರ್ಜಿ ಪಾಲಿಸಿ ಕೋಆಪರೇಷನ್ ಏನು, ಎರಡನೇದು ಎನರ್ಜಿ ಸೆಕ್ಯೂರಿಟಿ ಏನಿದೆ ಅದು ಭಾರತದ ಆರ್ಥಿಕ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಿದೆ ಅಥವಾ ಪುಷ್ ಮಾಡ್ತಿದೆ, ಅವೆರಡು ಗೊತ್ತಿದ್ದಾಗ ಈ ಆನ್ಸರನ್ನು ಜಸ್ಟಿಫೈ ಮಾಡಲು ಸಾಧ್ಯವಿದೆ. ಸೊ ಅತಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತಹ ಪಾಯಿಂಟ್ ಇಲ್ಲಿ ಅನಲೈಸ್. ಎರಡನೇ ಕೀವರ್ಡ್ ಅಸೆಸ್ ಅಂತ ನಾವು ಭಾಳಷ್ಟು ಸರಿ ಪ್ರಶ್ನೆಗಳಲ್ಲಿ ನೋಡ್ತೀವಿ. ಅದಕ್ಕೆ ಉದಾಹರಣೆಯಾಗಿ 2018ರಲ್ಲಿ ಕೇಳಿರುವಂತಹ UPSC ಪ್ರಶ್ನೆ ನೋಡೋಣ. ಅಸೆಸ್ ದ ಇಂಪಾರ್ಟೆನ್ಸ್ ಆಫ್ ಪಂಚಾಯತ್ ಸಿಸ್ಟಮ್ ಇನ್ ಇಂಡಿಯಾ ಆಸ್ ಪಾರ್ಟ್ ಆಫ್ ಲೋಕಲ್ ಗವರ್ಮೆಂಟ್ ಅಪಾರ್ಟ್ ಫ್ರಮ್ ದ ಗವರ್ಮೆಂಟ್ ಗ್ರಾಂಟ್ಸ್. What resources the panchayat can look out for financing the development projects. ಸೊ ಇಲ್ಲಿ ಅಸೆಸ್ ಕೀವರ್ಡ್ನ ಮೊದಲನೇದಾಗಿ ಡೆಫಿನೇಷನ್ ನೋಡೋಣ. ಏನು ಕೇಳ್ತಿದ್ದಾರೆ, ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಲುಕಿಂಗ್ ಎಟ್ ಬೋತ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ ಆಟ್ರಿಬ್ಯೂಟ್ಸ್. ಸೊ ಅಸೆಸ್ ಅಂತ ಬಂದ ಕೂಡಲೇ ಪ್ರಶ್ನೆಯಲ್ಲಿ ನೀವು ನಿಮ್ಮ ಆಲೋಚನೆಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎಂಡ್ ಎರಡೂ ಕಡೆನೂ ಆಲೋಚಿಸಬೇಕು. ಸೊ ಇಲ್ಲಿ ಅಸೆಸ್ ಅಂತ ಏನು ಹೇಳ್ತಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಪಂಚಾಯತ್ ಸಿಸ್ಟಮ್ಸ್. ಪಂಚಾಯತ್ ಸಿಸ್ಟಮ್ ಭಾರತದಲ್ಲಿ ಏನಿದೆ ಇದು ಲೋಕಲ್ ಗವರ್ಮೆಂಟ್ನ ಭಾಗವಾಗಿದ್ದು ಅದರ ಪ್ರಾಮುಖ್ಯತೆ ಏನಿದೆ ಮೊದಲನೇದು. ಎರಡನೇದು ಗವರ್ಮೆಂಟ್ ಗ್ರಾಂಟ್ಸ್ ಏನು ಕೊಡ್ತಾ ಇದೆ ಅದನ್ನು ಬಿಟ್ಟು ಪಂಚಾಯತ್ಗಳು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಿಗೆ ಫೈನಾನ್ಸ್ ಮಾಡಲು ಇರುವಂತಹ ಬೇರೆ ಬೇರೆ ದಾರಿಗಳು ಯಾವ್ಯಾವು, ಅದರಲ್ಲಿ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್. ಈಗ ದಾರಿಗಳು ಇದ್ದಾವೆ ಅಂತಂದರೆ ಕೆಲವೊಂದು ಪಾಸಿಟಿವ್ ದಾರಿಗಳು ಇರ್ತವೆ ಮತ್ತು ಕೆಲವೊಂದು ಪಂಚಾಯತ್ ರಾಜ್ ಸಿಸ್ಟಮಿಗೆ ಅನುಕೂಲ ಆಗದೇ ಇರುವಂತಹ ಪ್ರಾವಧಾನಗಳು ಸಹ ಇರ್ತವೆ. ಸೊ ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಏನು ಪ್ರಶ್ನೆ ಕೇಳಿದ್ದಾರೆ ಅದ್ರ ವ್ಯಾಲ್ಯೂವನ್ನು ಮೊದಲು ಅರ್ಥೈಸ್ಕೊಳ್ಳಬೇಕು. ಅಂದರೆ ಪಂಚಾಯತ್ ರಾಜ್ ಸಿಸ್ಟಮ್ ಭಾರತದಲ್ಲಿ ಇರುವಂಥದ್ದು ಲೋಕಲ್ ಗವರ್ಮೆಂಟಿಗೆ ಎಷ್ಟರ ಮಟ್ಟಿಗೆ ಅದು ಪ್ರಮುಖವಾಗಿದೆ ಒಂದನೇದು. ಎರಡನೇದು ಗ್ರಾಂಟ್ಸ್ಗಳು ಏನು ಪಂಚಾಯತ್ ರಾಜ್ ಸಿಸ್ಟಮ್ಗೆ ಹೋಗ್ತಾ ಇದ್ದಾವೆ ಅದು ಎಷ್ಟರ ಮಟ್ಟಿಗೆ ಅವುಗಳನ್ನು ಸಮರ್ಥಿಸ್ತಿದ್ದಾವೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸಿಗೆ ಅನ್ನುವಂತಹ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಇನ್ನು ಏನೇನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮಾತಾಡುವ ಪ್ರಶ್ನೆ ಅಸೆಸ್ಸನ್ನು ಮಾತಾಡಿಕೊಡ್ತದೆ. ಸೊ ಅಸೆಸ್ ಬಂದಂತಹ ಸಮಯದಲ್ಲಿ ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಎರಡು ಪದಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮೊದಲನೇದು ಅಸೆಸ್ ಹಾಗೂ ಎರಡನೇದು ಅನಲೈಸ್. ಸೊ ಈ ಎರಡು ಪದಗಳನ್ನು ನೋಟ್ ಮಾಡ್ಕೊಂಡಿದ್ದೀರ ತಾನೆ. ಸೊ ನೆಕ್ಸ್ಟ್ ವರ್ಡ್ ನೋಡೋಣ. ಮೂರನೇ ಪದ ಕಮೆಂಟ್ ಅಂತ ಹೇಳಿ. ಸೊ ಬಹಳಷ್ಟು ಪ್ರಶ್ನೆಗಳಲ್ಲೂ ಸಹ ನೀವು ಕಮೆಂಟನ್ನು ನೋಡಿರ್ತೀರ. ಸೊ ಪ್ರಶ್ನೆ ಓದ್ಬಿಟ್ಟು ಡೈರೆಕ್ಟಾಗಿ ಬರೆಯೋದಲ್ಲ, ಕೇಳಿರುವಂತಹ ಪ್ರಶ್ನೆ ಏನನ್ನು ಸೂಚಿಸ್ತಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಪ್ರಶ್ನೆ ನೋಡೋಣ. 2019ರಲ್ಲಿ ಕೇಳಿದಂತಹ UPSC ಪ್ರಶ್ನೆ ಇದು. ದ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ವುಮೆನ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಹ್ಯಾಸ್ ಹ್ಯಾಡ್ ಎ ಲಿಮಿಟೆಡ್ ಇಂಪ್ಯಾಕ್ಟ್ ಆನ್ ದ ಪೇಟ್ರಿಯಾರ್ಕಿಯಲ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪ್ರೋಸೆಸ್. ಸೊ ಇಲ್ಲಿ ಕಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಕಮೆಂಟ್ ಅಂತ ಅಂದ್ಕೂಡಲೇ ತಾವು ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಕ್ರಿಟಿಕಲ್ ಅಥವಾ ಎಕ್ಸ್ಪ್ಲನೇಟರಿ ನೋಟ್ ಅಥವಾ ಅಬ್ಸರ್ವೇಷನನ್ನು ಮಾಡಬೇಕು. ಯಾವತ್ತೇ ಆಗಲಿ ನಮ್ಮ ಪರ್ಸನಲ್ ಒಪಿನಿಯನ್ಗಳನ್ನು ಪ್ರಶ್ನೆಗಳಲ್ಲಿ ಯಾವತ್ತೂ ಹಾಕಕ್ಕೆ ಹೋಗಬಾರ್ದು. ಪರ್ಸನಲ್ ಅಂತಂದರೆ ಅದು ನಮ್ಮ ಪರ್ಸನಲ್, ಎಕ್ಸಾಮಿನೇಷನಲ್ಲಿ ನಿಮ್ಮ ಪರ್ಸನಲ್ಗೆ ಯಾವುದೇ ಸಂಬಂಧ ಇಲ್ಲ. ಸೊ ಯಾವಾಗಲೇ ಆಗಿರಲಿ ಉತ್ತರ ಬರಿಬೇಕಾದ್ರೆ ಪ್ರಶ್ನೆ ಏನು ಕೇಳ್ತಿದೆ, ಇಲ್ಲಿ ನೋಡಿದ ಹಾಗೆ ಭಾರತದ ಲೋಕಲ್ ಸೆಲ್ಫ್ ಗವರ್ಮೆಂಟಲ್ಲಿ ಏನು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನನ್ನು ಕೊಡಲಾಗಿದೆ ಅದು ಪೇಟ್ರಿಯಾರ್ಕಿಯಲ್ ಕ್ಯಾರೆಕ್ಟರ್ ಏನು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮಲ್ಲಿದೆ, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಪೇಟ್ರಿಯಾರ್ಕಿಯಲ್ ಮೈಂಡ್ಸೆಟ್ ಇದೆ ಅದರ ಮೇಲೆ ಬಹಳ ಪ್ರಭಾವ ಬಿದ್ದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಹೇಳಲಾಗ್ತಿದೆ. ಸೊ ಆ ಸ್ಟೇಟ್ಮೆಂಟನ್ನು ನಾವು ಕಮೆಂಟ್ ಅಂದರೆ ಇದು ಅಬ್ಸರ್ವೇಷನನ್ನು ಮಾಡಬೇಕಾಗಿದೆ. ಸೊ ಇದಕ್ಕೆ ನಾವು ಸಪೋರ್ಟ್ ಮಾಡಿ ಏನು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಬೇಕು ಅನ್ನುವಂಥದ್ದನ್ನು ಬರ್ಕೋಬೇಕು. ಸೊ ಲೋಕಲ್ ಸೆಲ್ಫ್ ಗವರ್ಮೆಂಟಲ್ಲಿ ರಿಸರ್ವೇಷನ್ ಕೊಡೋದ್ರಿಂದಾಗಿ ಪೇಟ್ರಿಯಾರ್ಕಿಯಲ್ ಮೈಂಡ್ಸೆಟ್ಟಿಗೆ ಸೀಮಿತ ಇರಬೇಕು. ನಾವು ಏನು ಮಾಡಿಬಿಡ್ತೀವಿ, ಒಂದೊಂದು ಸರಿ ಆನ್ಸರ್ಸ್ ಬರೀಬೇಕಾದ್ರೆ ಪ್ರಶ್ನೆಯಲ್ಲಿ ಕೇಳಿದಂತಹ ರಿಕ್ವೈರ್ಮೆಂಟ್ ಅಥವಾ ಏನು ಸ್ಟೇಟ್ಮೆಂಟ್ ಕೊಡಲಾಗಿದೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತೀವಿ. ಉದಾಹರಣೆಗೆ ಈ ಕ್ವೆಶನಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಂತಹ ರಿಸರ್ವೇಷನಿಂದಾಗಿ ಲೋಕಲ್ ಸೆಲ್ಫ್ ಗವರ್ಮೆಂಟಲ್ಲಿ
ಅಲ್ಲಿ ಇರುವಂತಹ ಲಾಭಗಳನ್ನು ಹೇಳ್ಕೊತಾ ಹೋಗ್ಬಿಡ್ತೀವಿ ಹೊರತು ಅಲ್ಲಿ ಕೇಳಿದಂತಹ ಮೂಲ ಉದ್ದೇಶ ಏನು, ಪೇಟ್ರಿಯಾರ್ಕಿಯಲ್ ಕ್ಯಾರೆಕ್ಟರ್ನ ಕ್ವಶನ್ಗೆ ಅಥವಾ ಪೇಟ್ರಿಯಾರ್ಕಲ್ ಕ್ಯಾರೆಕ್ಟರ್ನ ಸಮಸ್ಯೆಗೆ ಪರಿಹಾರವಾಗಿ ಇದು ಅಷ್ಟರ ಮಟ್ಟಿಗೆ ಕೆಲಸ ಆಗಿಲ್ಲ ಅನ್ನುವಂಥದ್ದನ್ನು ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಮಾಡೋದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ನಮ್ಮ ಪ್ರಶ್ನೆ ಅಥವಾ ನಮ್ಮ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ಯಾವಾಗಲೂ ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಇರುವಂತಹ ರಿಸರ್ವೇಷನ್, ಅದು ಹೆಣ್ಣು ಮಕ್ಕಳಿಗೆ, ಮತ್ತು ಪೇಟ್ರಿಯಾರ್ಕಲ್ ಕ್ಯಾರೆಕ್ಟರ್ ಈ ಲಿಮಿಟೆಡ್ ಸ್ಪೇಸಲ್ಲೇ ಓಡಾಡಬೇಕು. ಸೊ ರಿಸರ್ವೇಷನ್ ಫಾರ್ ವುಮನ್ ಆಗಿರಬಹುದು ಹಾಗೂ ಪೇಟ್ರಿಯಾರ್ಕಿಯಲ್ ಕ್ಯಾರೆಕ್ಟರ್ ಇವೆರಡರ ಸುತ್ತದಲ್ಲೇ ನಮ್ಮ ಉತ್ತರ ಸೀಮಿತಗೊಳ್ಳಬೇಕು, ಆವಾಗ ಆನ್ಸರ್ ಪೂರ್ತಿಯಾಗುತ್ತದೆ. ಸೊ ತಾವು ಈ ನಾಲೆಜನ್ನು ಅಥವಾ ನಿಮಗೆ ಈ ವಿಷಯದ ಮೇಲೆ ಇರುವಂತಹ ಜ್ಞಾನವನ್ನು ಉಪಯೋಗಿಸ್ಕೊಂಡು ಈ ಆನ್ಸರನ್ನು ಒಂದು ಹಾಳೆಯಲ್ಲಿ ಬರೆದು ತಾವು ಇದನ್ನು ಎಷ್ಟರ ಮಟ್ಟಿಗೆ ಅಟೆಂಪ್ಟ್ ಮಾಡಲು ಸಾಧ್ಯವಿದೆ ಅನ್ನೋದಕ್ಕೆ ನಮಗೆ ಕಳಿಸ್ಕೊಡಿ, ನಾವು ಅದನ್ನು ಚೆಕ್ ಮಾಡ್ತೀವಿ. ಮುಂದಿನ ಕೀವರ್ಡ್ ಆ್ಯಕ್ಚುಲಿ ಇದು ಡಿಸ್ಕಸ್ಸಿಗೆ ಸಂಬಂಧಿಸಿದಂಥದ್ದು, ಕನ್ಸಿಡರ್ ಅಲ್ಲ. ಸೊ ಇದನ್ನು ಡಿಸ್ಕಸ್ ಅಂತ ಮಾಡ್ಕೊಳ್ಳಿ. ಮುಂದೆ ಇದರ ಬಗ್ಗೆ ಪ್ರಶ್ನೆ ನೋಡೋಣ. ಸೊ ಮೊದಲನೇದಾಗಿ ಡಿಸ್ಕಸ್ ಬಂದಂತಹ ವರ್ಡ್ಗಳು ಯಾವಾಗ ಬರ್ತವೆ ಅದರ ಪ್ರಶ್ನೆಗಳ ಉದ್ದೇಶ ಏನಿರುತ್ತೆ ಅನ್ನೋದನ್ನು ನೋಡೋಣ. ಈ ಪ್ರಶ್ನೆ ಉದಾಹರಣೆಗೆ 2018ರ UPSC ಕ್ವೆಶನನ್ನು ನೋಡೋಣ. ವೈ ಡು ಯು ಥಿಂಕ್ ಕಮಿಟೀಸ್ ಆರ್ ಕನ್ಸಿಡರ್ಡ್ ಟು ಬಿ ಯೂಸ್ಫುಲ್ ಫಾರ್ ಪಾರ್ಲಿಮೆಂಟ್ರಿ ವರ್ಕ್? ಇದು ಮೊದಲನೇ ಪ್ರಶ್ನೆ. ಸೊ ಪಾರ್ಲಿಮೆಂಟ್ರಿ ಕೆಲಸದಲ್ಲಿ ಕಮಿಟೀಸ್ಗಳ ಮುಖ್ಯ ಉದ್ದೇಶ ಅಥವಾ ಕಮಿಟಿಗಳ ಅವಶ್ಯಕತೆ ಇದೆ ಅಂತ ನಿಮಗೆ ಯಾಕೆ ಅನಿಸುತ್ತದೆ? ಮೊದಲನೇದು ಅದನ್ನು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು ಇನ್ ದ ಕಾಂಟೆಕ್ಸ್ಟ್ ರೋಲ್ ಆಫ್ ಎಸ್ಟಿಮೇಟ್ ಕಮಿಟಿ. ಸೊ ತಮ್ಮ ಸೀಮೆ ಅಥವಾ ತಮ್ಮ ಒಂದು ಬೌಂಡ್ರಿಯನ್ನು ಇಲ್ಲಿ ಎಳೆದುಬಿಟ್ಟಿದ್ದಾರೆ. ಏನು, ಪಾರ್ಲಿಮೆಂಟ್ರಿ ಕೆಲಸದಲ್ಲಿ ಕಮಿಟೀಸ್ಗಳ ಅವಶ್ಯಕತೆ ಇದೆಯಾ ಇಲ್ಲೋ ಅನ್ನೋಂಥದ್ದು ಪ್ರಶ್ನೆಗೆ ನೀವು ಉಪಯೋಗಿಸ್ಕೋಬೇಕಾಗಿರುವಂತಹ ಕಮಿಟಿಯ ಯಾವುದು? ಎಸ್ಟಿಮೇಟ್ಸ್ ಕಮಿಟಿ. ಸೊ ಎಸ್ಟಿಮೇಟ್ಸ್ ಕಮಿಟಿಯ ಉದ್ದೇಶದ ಆಧಾರದ ಮೇಲೆ ಆ ಪ್ರಶ್ನೆ ಅಥವಾ ಈ ಒಂದು ಮೊದಲನೇ ಪ್ರಶ್ನೆ ಏನಿದೆ ನೀವು ಇದನ್ನು ಜಸ್ಟಿಫೈ ಮಾಡಬೇಕು. ಸೊ ನಿಮಗೆ ಅನಿಸುತ್ತದೆಯಾ ಪಾರ್ಲಿಮೆಂಟ್ ಕೆಲಸದಲ್ಲಿ ಕಮಿಟಿಯ ಅವಶ್ಯಕತೆ ಇದೆ ಅಥವಾ ಇಲ್ಲ? ಇದ್ದೇ ಅಂತಂದಾಗ ಎಸ್ಟಿಮೇಟ್ಸ್ ಕಮಿಟಿಯನ್ನು ಉದಾಹರಣೆಯಾಗಿ ಉಪಯೋಗಿಸ್ಕೊಂಡು ಜಸ್ಟಿಫೈ ಮಾಡಿ. ಇಲ್ಲ ಅಂತ ಅನಿಸಿದ್ದಲ್ಲಿ ಎಸ್ಟಿಮೇಟ್ಸ್ ಕಮಿಟಿಯ ಉದಾಹರಣೆಯಾಗಿ ಜಸ್ಟಿಫೈ ಮಾಡಿ. ಸೊ ಈ ಪ್ರಶ್ನೆಯಲ್ಲಿ ತಮ್ಮ ದಾಯಿರೆ ಲಿಮಿಟೇಷನ್ ಏನಿದೆ? ಎಸ್ಟಿಮೇಟ್ಸ್ ಕಮಿಟಿ, ಇದನ್ನು ಬಿಟ್ಟು ನೀವು ಹೊರಗೆ ಹೋಗಾಗಿಲ್ಲ. ಸೊ ಇಲ್ಲಿ ಡಿಸ್ಕಸ್ ಅಂತ ಅಂದ್ಕೂಡಲೇ ಅದನ್ನು ನೀವು ಆ ಆಧಾರದ ಮೇಲೆ ಬೇಕಾ ಬೇಡವಾ ಅನ್ನುವಂಥದ್ದನ್ನು ನೀವು ಹೇಳಬೇಕಾಗಿರುತ್ತದೆ. ಸೊ ಇದು ಡಿಸ್ಕಸ್ ಅನ್ನೋ ಪದದ ಅರ್ಥ. ಮುಂದಿನ ಪದ ಕ್ರಿಟಿಕಲಿ ಇವ್ಯಾಲ್ಯುವೇಟ್ ಅನ್ನುವಂತಹ ಪದಗಳನ್ನು ಸಹ ನಾವು ನೋಡ್ತೀವಿ. ಸೊ ಉದಾಹರಣೆಗೆ ಇಲ್ಲಿ ಪ್ರಶ್ನೆ 2015ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ, ಇಫ್ ಅಮೆಂಡ್ಮೆಂಟ್ ಬಿಲ್ ಟು ವಿಸಲ್ ಬ್ಲೋವರ್ಸ್ ಆ್ಯಕ್ಟ್ 2011 ಟೇಬಲ್ಡ್ ಇನ್ ದ ಪಾರ್ಲಿಮೆಂಟ್ ಈಸ್ ಪಾಸ್ಡ್, ದೇರ್ ಮೇ ಬಿ ನೋ ಒನ್ ಲೆಫ್ಟ್ ಟು ಪ್ರೊಟೆಕ್ಟ್, ಕ್ರಿಟಿಕಲಿ ಇವ್ಯಾಲ್ಯುವೇಟ್. ಸೊ ಮೊದಲನೇದಾಗಿ ಕ್ರಿಟಿಕಲಿ ಇವ್ಯಾಲ್ಯುವೇಟ್ ಅಂತ ಬಂದ ಕೂಡಲೇ ಕೇಳಿರುವಂತಹ ಪ್ರಶ್ನೆಯ ವ್ಯಾಲ್ಯೂವನ್ನು ಮೊದಲು ಎಸ್ಟಿಮೇಟ್ ಮಾಡಿಬಿಡಬೇಕು. ಮಾಡಿಬಿಟ್ಟು ಆ ಪ್ರಶ್ನೆ ಅಥವಾ ಆ ಒಂದು ಸ್ಟೇಟ್ಮೆಂಟನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕಡೆ ನಾವು ಅಟ್ರಿಬ್ಯೂಟ್ಸ್ಗಳನ್ನು ಡಿಫೈನ್ ಮಾಡ್ಕೋಬೇಕು. ಹಾಗೂ ಕನ್ಕ್ಲೂಷನ್ ಮಾಡಬೇಕಾದ್ರೆ ಸಪೋರ್ಟಿಂಗ್ ರೀಸನ್ ಏನದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ 3 ಭಾಗಗಳಲ್ಲಿ ನಾವು ಬರೀಬೇಕು. ಸೊ ಇಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಉದಾಹರಣೆಗೆ ವಿಸಲ್ ಬ್ಲೋವರ್ಸ್ ಆ್ಯಕ್ಟ್ 2011ರಲ್ಲಿ ಮಾಡುವಂತಹ ಅಮೆಂಡ್ಮೆಂಟ್ ಬಿಲ್ ಏನು ಪಾರ್ಲಿಮೆಂಟಲ್ಲಿ ತರಲಾಗಿದೆ ಅದು ಏನಾದರೂ ಪಾಸ್ ಆದ ಕೂಡಲೇ ಯಾರೂ ಸಹ ಎಲ್ಲ ವಿಸಲ್ ಬ್ಲೋವರ್ಸ್ ಅಂತಂದರೆ ಯಾರ್ಯಾರು ಸೀಕ್ರೆಟ್ ಆಗಿರುವಂತಹ ಇನ್ಫಾರ್ಮೇಷನ್ಗಳನ್ನು ಹೊರ ಹಾಕ್ತಾರೋ ಅವರನ್ನು ವಿಸಲ್ ಬ್ಲೋವರ್ಸ್ ಅಂತ ಕರಿತೀವಿ. ಸೊ ಈ ವಿಸಲ್ ಬ್ಲೋವರ್ಸ್ ಆ್ಯಕ್ಟ್ 2011ರಲ್ಲಿ ಏನಾದರೂ ಬದಲಾವಣೆ ಮಾಡಿದ್ದಲ್ಲಿ ಅವರಿಗೆ ಇರುವಂತಹ ಪ್ರೊಟೆಕ್ಷನ್ ಏನಿದೆ ಅದು ಕಳ್ಕೋತಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಸೊ ಮೊದಲನೇದಾಗಿ ನಮಗೆ ಗೊತ್ತಿರಬೇಕಾದಂತಹ ಮುಖ್ಯವಾದ ಉದ್ದೇಶ ವಿಸಲ್ ಬ್ಲೋವರ್ಸ್ ಆ್ಯಕ್ಟ್ 2011ರಲ್ಲಿ ಏನು ಅಮೆಂಡ್ಮೆಂಟ್ಸ್ಗಳನ್ನು ಸರ್ಕಾರ ತರಲು ಉದ್ದೇಶಿಸಿದೆ ಹಾಗೂ ಆ ಅಮೆಂಡ್ಮೆಂಟ್ಸ್ಗಳಿಂದಾಗಿ ಈ ವಿಸಲ್ ಬ್ಲೋವರ್ಸ್ಗಳ ಪ್ರೊಟೆಕ್ಷನ್ ಮೇಲೆ ಯಾವ ರೀತಿಯ ಎಫೆಕ್ಟ್ಸ್ ಬೀಳಲಿದ್ದಾವೆ ಅದನ್ನು ನೀವು ಅರ್ಥೈಸ್ಕೊಂಡ ನಂತರ ಕ್ರಿಟಿಕಲಿ ಇವ್ಯಾಲ್ಯುವೇಟ್ ಮಾಡಲು ಸಾಧ್ಯವಾಗುತ್ತದೆ. ಸೊ ಈ ಕ್ರಿಟಿಕಲಿ ಇವ್ಯಾಲ್ಯುವೇಟಲ್ಲಿ ಮುಖ್ಯವಾಗಿ ಈ ಬದಲಾವಣೆಗಳಿಂದಾಗಿ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತದೆ ಈ ವಿಸಲ್ ಬ್ಲೋವರ್ಸ್ಗೆ, ಹಾಗೂ ಎರಡನೇದು ನೆಗೆಟಿವ್ ಆಗಿ ಹೇಗೆ ಇದು ಭಾರತದ ಎಲ್ಲ ದಾಯರೆಗಳಲ್ಲಿ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಅನಲೈಸ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರ್ತದೆ. ಸೊ ಕ್ರಿಟಿಕಲಿ ಇವ್ಯಾಲ್ಯುವೇಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಮೊದಲು ವ್ಯಾಲ್ಯೂ ಮಾಡ್ಕೊಳ್ಳಿ, ಅದರದ್ದು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಂಬಿಟ್ಟು ಅದನ್ನು ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತದೆ ಯಾವ ರೀತಿಯಲ್ಲಿ ಕೆಟ್ಟದಾಗುತ್ತದೆ ಎರಡೂ ಕಡೆ
ಸಿಂಗಲ್ ಫೇಸ್ ಆಫ್ ಕಾಯಿನ್, ಟೂ ಫೇಸಸ್ ಆಫ್ ಸೇಮ್ ಕಾಯಿನ್ ಅಂದ ಹಾಗೆ ಒಂದೇ ನಾಣ್ಯದ ಎರಡು ಮುಖಗಳನ್ನು ನೀವು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಅದರಾದ ನಂತರ ಈ ಪ್ರಶ್ನೆಯನ್ನು ನೀವು ಸಂಕ್ಷಿಪ್ತವಾಗಿ ಬರೆಯಲು ಸಾಧ್ಯವಾಗುತ್ತದೆ. ಮುಂದಿನ ಪದ ಬಹಳ ಈಸಿಯಾಗಿರುವಂಥದ್ದು ಡಿಫೈನ್. ನಾವು ಕಾಲೇಜು ಸ್ಕೂಲ್ಸ್ಗಳಿಂದ ಇದನ್ನು ನೋಡ್ಕೋತಾನೆ ಬಂದಿದ್ದೀವಿ. ಸೊ ಡಿಫೈನ್ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ ನೋಡೋಣ. 2018ರಲ್ಲಿ ಕೇಳಿರುವಂಥ UPSC ಪ್ರಶ್ನೆ, ಡಿಫೈನ್ ಮ್ಯಾಂಟಲ್ ಪ್ಲೂಮ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ರೋಲ್ ಇನ್ ಪ್ಲೇಟ್ ಟೆಕ್ಟಾನಿಕ್ಸ್. ಸೊ ಮ್ಯಾಂಟಲ್ ಪ್ಲೂಮ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಗೊತ್ತಿರಬೇಕು. ಆ ಐಡಿಯಾವನ್ನು ನೀವು ಇಲ್ಲಿ ಆನ್ಸರಲ್ಲಿ ಬರೀಬೇಕಾಗಿರುವಂಥದ್ದು. ಮೊದಲನೇದು ಡೆಫಿನೇಷನ್, ಏನು ಮ್ಯಾಂಟಲ್ ಪ್ಲೂಮ್ ಅಂದರೆ ಏನು ಅನ್ನುವಂಥದ್ದು, ಮತ್ತು ಎರಡನೇ ಭಾಗದಲ್ಲಿ ಈ ಮ್ಯಾಂಟಲ್ ಪ್ಲೂಮಿನ ಈ ರೋಲ್ ಏನಿದೆ ಪ್ಲೇಟ್ ಟೆಕ್ಟಾನಿಕ್ಸಲ್ಲಿ ಯಾವ ರೀತಿಯಲ್ಲಿ ಮ್ಯಾಂಟಲ್ ಪ್ಲೂಮ್ ಭಾಗಿಯಾಗಿದೆ ಅನ್ನುವಂಥದ್ದನ್ನು ನೀವು ಸಂಕ್ಷಿಪ್ತವಾಗಿ ಬರೆದಿದ್ದಲ್ಲಿ ಈ ಆನ್ಸರ್ ಕಂಪ್ಲೀಟ್ ಆಗುತ್ತದೆ. ಸೊ ಅಲ್ಲಿಗೆ ಡಿಫೈನ್ ಮುಗೀತು. ಮುಂದಿನ ಪದ ಡಿಸ್ಕ್ರೈಬ್. ಸೊ ಈ ಪ್ರಶ್ನೆಯನ್ನು ಸಹ ನಾವು ಅಥವಾ ಈ ರೀತಿಯ ಪದಗಳು ನಾವು ಸ್ಕೂಲ್ ಡೇಸಿಂದನೂ ನೋಡ್ಕೋತಾ ಬಂದಿದ್ದೀವಿ. UPSCಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, 2015ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ, ಡಿಸ್ಕ್ರೈಬ್ ಎನಿ 4 ಕಲ್ಚರಲ್ ಎಲಿಮೆಂಟ್ಸ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ ಆ್ಯಂಡ್ ರೇಟ್ ದೇರ್ ರಿಲೇಟಿವ್ ಸಿಗ್ನಿಫಿಕೆನ್ಸ್ ಇನ್ ಬಿಲ್ಡಿಂಗ್ ಆ್ಯಂಡ್ ನೇಷನಲ್ ಐಡೆಂಟಿಟಿ. ಸೊ ಡಿಸ್ಕ್ರೈಬಲ್ಲಿ ಯಾವಾಗಲೂ ಡಿಟೇಲ್ಡ್ ಎಕ್ಸ್ಪ್ಲನೇಷನನ್ನು ಕೊಡಬೇಕು. ಕೇಳಿರುವಂತಹ ಕೆಲವೊಂದು ಆಸ್ಪೆಕ್ಟ್ಸ್ಗಳು ಏನಿದ್ದಾವೆ, ವಿಷಯಗಳು ಏನಿದ್ದಾವೆ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಡೀಟೇಲಾಗಿ ಕೊಡುವಂಥದ್ದೇ ಡಿಸ್ಕ್ರೈಬ್ ಪದವನ್ನು ಹೇಳ್ತದೆ. ಇಲ್ಲಿ ಯಾವುದು ನೆಗೆಟಿವ್ ಪಾಸಿಟಿವ್ ಏನೂ ಇಲ್ಲ. ಸೊ ಏನು ಪ್ರಶ್ನೆ ಕೇಳಲಾಗುತ್ತದೆ, ಮೊದಲನೇದಾಗಿ ಭಾರತದ ಡೈವರ್ಸಿಟಿಯಲ್ಲಿ ಇರುವಂತಹ 4 ಕಲ್ಚರಲ್ ಎಲಿಮೆಂಟ್ಸ್, ಸಾಂಸ್ಕೃತಿಕ ಎಲಿಮೆಂಟ್ಸ್ಗಳನ್ನು ನೀವು ಫಸ್ಟ್ ಗೊತ್ತಿರಬೇಕು ಇದ್ರ ಬಗ್ಗೆ. ಅದಾದ ಮೇಲೆ ಈ ಕಲ್ಚರಲ್ ಎಲಿಮೆಂಟ್ಸ್, ಈ ನೀವು ಬರೆದಂತಹ 4 ಸಾಂಸ್ಕೃತಿಕ ಎಲಿಮೆಂಟ್ಸ್ ಏನಿದ್ದಾವೆ ಅವು ನಮ್ಮ ದೇಶದ ಐಡೆಂಟಿಟಿನ ಯಾವ ರೀತಿ ಕಟ್ಟಲು ಸಹಕಾರಿಯಾಗಿವೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಬೇಕಾಗಿದೆ. ಡಿಸ್ಕಸ್ ಅಂತಂದರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗಿದೆ. ಈ 4 ಪಾಯಿಂಟ್ಸ್ಗಳ ಮೇಲೆ ಯಾವ ರೀತಿಯಲ್ಲಿ ಅಥವಾ ಯಾವ ಆಧಾರದ ಮೇಲೆ ಯಾವ ಉದ್ದೇಶಕ್ಕೆ ನೇಷನಲ್ ಐಡೆಂಟಿಟಿ ಬಿಲ್ಡಿಂಗ್ ಅನ್ನುವಂತಹ ಉದ್ದೇಶ ಆಗಿರುವಂಥದ್ದು. ಸೊ ಈ ಉದ್ದೇಶವನ್ನು ನೀವು ಕೊಟ್ಟಿರುವಂತಹ 4 ಪಾಯಿಂಟ್ಸ್ಗಳನ್ನು ಇಲ್ಲಿ ಜಸ್ಟಿಫೈ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿದೆ. ಸೊ ಈ 3 ಭಾಗಗಳಲ್ಲಿ ನಿಮ್ಮ ಉತ್ತರವನ್ನು ಬರೆದಿದ್ದಲ್ಲಿ, 3 ಭಾಗಗಳಲ್ಲಿ ಉತ್ತರ ಅಂತಂದರೆ 2 ಭಾಗಗಳಲ್ಲಿ ಉತ್ತರ, 3ನೇ ಭಾಗದಲ್ಲಿ ಇರುವಂತಹ ಪಾಯಿಂಟ್ಸ್, ಉದ್ದೇಶವನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕಾಗಿರುವಂಥದ್ದು. ಸೊ ಡಿಸ್ಕ್ರೈಬ್ ಅಂತಂದರೆ ನೀವು ಡೀಟೇಲ್ಡ್ ಎಕ್ಸ್ಪ್ಲನೇಷನನ್ನು ಬರಿಬೇಕಾಗಿರುವಂಥದ್ದು ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಪದ ಡಿಸ್ಕಸ್. ಸೊ ಈ ಪದದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಮೊದಲಿಗೆ ನೋಡೋಣ. 2019ರಲ್ಲಿ ಕೇಳಿದಂತಹ UPSC ಪ್ರಶ್ನೆ ಇದು. ಟೂ ಲಿಟಿಲ್ ಕ್ಯಾಶ್, ಟೂ ಮಚ್ ಪೊಲಿಟಿಕ್ಸ್, ಲೀವ್ಸ್ ಯುನೆಸ್ಕೋ ಫೈಟಿಂಗ್ ಫಾರ್ ಲೈಫ್. ಇದೊಂದು ಸ್ಟೇಟ್ಮೆಂಟು. ಡಿಸ್ಕಸ್ ದ ಸ್ಟೇಟ್ಮೆಂಟ್ ಇನ್ ದ ಲೈಟ್ ಆಫ್ US withdrawal and its accusation of cultural body as being anti-Israel bias. ಸೊ ಈ ಪ್ರಶ್ನೆಯಲ್ಲಿ ನಾವು ಯುನೆಸ್ಕೋಗೆ ಇರುವಂತಹ ಕಡಿಮೆ ಹಣ ಹಾಗೂ ಹೆಚ್ಚಿನ ಪೊಲಿಟಿಕ್ಸ್ ಆಗಿರೋದ್ರಿಂದ ಯುನೆಸ್ಕೋ ಜೀವವನ್ನು ಕಳ್ಕೊತಾ ಇದೆ. ಈ ಪ್ರಶ್ನೆ ಅಥವಾ ಈ ಸ್ಟೇಟ್ಮೆಂಟನ್ನು ನಾವು ಡಿಸ್ಕಸ್ ಮಾಡಬೇಕಾಗಿರುವಂತಹದ್ದು ಯಾವ ಆಧಾರದ ಮೇಲೆ? US ಯುನೆಸ್ಕೋಯಿಂದ ಹೊರಹೋಗಿದ್ದು, ಆ ಹೊರಹೋದ ಕಾರಣ ಇದನ್ನು ಇಸ್ರೇಲ್ ಬಯಾಸ್ ಆಗಿರುವಂತಹ ಆರ್ಗನೈಸೇಷನ್ ಅಂತ ಹೇಳಿ US ಹೊರಹೋಗಿರುವ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟನ್ನು ನಾವು ಈ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ಅನಲೈಸ್ ಆಗಿರಲಿ, ಕಮೆಂಟ್ ಆಗಿರಲಿ, ಕ್ರಿಟಿಕಲಿ ಅನಲೈಸ್ ಆಗಿರಲಿ ಮಾಡೋ ಹಾಗಿಲ್ಲ. ಡಿಸ್ಕಸ್ ಅಂತಂದರೆ ಎಲಾಬರೇಟ್ ಅಬ್ಸರ್ವೇಷನನ್ನು ಮಾಡುವ ಅವಶ್ಯಕತೆ ಇದೆ ಅಷ್ಟೇ. ಸೊ ಇದು ಸರಿ ತಪ್ಪು, ಇದು ಯಾವ ರೀತಿ ಆಗಬೇಕಿತ್ತು, ಯಾವ ರೀತಿ ಆಗಬೇಕಾಗಿಲ್ಲ, ಆ ರೀತಿಯ ಆಲೋಚನೆಗಳು ಬೇಡವೇ ಬೇಡ. ಕೇಳಿರುವಂತಹ ಪ್ರಶ್ನೆ ನಮಗೆ ಅಬ್ಸರ್ವೇಷನನ್ನು ಮಾಡೋಕ್ಕೆ ಕೇಳ್ತಿದೆ. ಅದಕ್ಕೆ ಕೊಟ್ಟಿರುವಂತಹ ಲಿಮಿಟ್ 2. ಯುನೆಸ್ಕೋ ಈ ರೀತಿಯ ಆರ್ಗನೈಸೇಷನ್ ಅಂದರೆ ಜೀವವನ್ನು ಕಳ್ಕೊತಾ ಇದೆ. ಅದನ್ನು ನಾವು US ಹೊರಹೋದ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿ ಅದನ್ನು ಡಿಟೇಲ್ ಆಗಿ ಬರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಈ ಪ್ರಶ್ನೆಯನ್ನು ನೀವು ಆರಾಮಾಗಿ ಎಕ್ಸ್ಪ್ಲೇನ್ ಮಾಡಬಹುದು. ನೀವೇನಾದರೂ ಕರೆಂಟ್ ಅಫೇರ್ಸನ್ನು ಅಥವಾ ನ್ಯೂಸ್ ಪೇಪರನ್ನು ಸಮಯಕ್ಕೆ ಅರ್ಥ ಮಾಡ್ಕೊಂಡಿದ್ರೆ ಸಾಕಿತ್ತು. ಸೊ ನಾವು ಮಾಡಿದಂತಹ ದಿನ ನಮ್ಮ ಲಾಯಕ್ಸ್ ಬೆಂಗಳೂರಿನಲ್ಲಿ ಹಿಂದೂ ಸುದ್ದಿ ವಿಶ್ಲೇಷಣೆಯಲ್ಲಿ ತಮಗೆ ಬಹಳ ಕ್ಲಿಯರ್ ಆಗಿ ಎಲ್ಲ ಟಾಪಿಕ್ಸ್ಗಳ ಮೇಲೆ ಅಥವಾ ಎಲ್ಲ ಇಶ್ಯೂಸ್ಗಳ ಮೇಲೆ ಜ್ಞಾನವನ್ನು ಬೆಳೆಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತದೆ. ಸೊ ಈ ಬಹಳಷ್ಟು ಪ್ರಶ್ನೆಗಳು ಮೇನ್ಸಲ್ಲಿ ಜನರಲೈಸ್ಡ್ ಆಗೇ ಇರ್ತವೆ. ತಮಗೆ ಒಂದಿಷ್ಟು ಟೆಕ್ನಿಕಲ್ ನಾಲೆಜನ್ನು ನ್ಯೂಸ್ ಪೇಪರ್ ಜೊತೆಯಲ್ಲಿ ಆ್ಯಡ್ ಮಾಡಿಕೊಂಡಾಗ ಅದು ನಿಮ್ಮ ಆನ್ಸರನ್ನು ನೆಕ್ಸ್ಟ್ ಎಡ್ಜ್ ಕೊಡಲು ಸಾಧ್ಯವಾಗುತ್ತದೆ. ಮುಂದಿನ ಪದ ಜಸ್ಟಿಫೈ ಅಂತ ಹೇಳಿ. ಸೊ ಇದಕ್ಕೆ ಕೇಳಿರುವಂತಹ ಪ್ರಶ್ನೆ ಮೊದಲಿಗೆ ನೋಡೋಣ. Resorting to ordinances has always raised concern on violation of spirit of separation of powers doctrine, while
ನೋಟಿಂಗ್ ದ ರೇಷನಲ್ಸ್ ಜಸ್ಟಿಫೈಯಿಂಗ್ ದ ಪವರ್ ಟು ಪ್ರಾಮಲ್ಗೇಟ್ ಆರ್ಡಿನೆನ್ಸಸ್, ಅನಲೈಸ್ ವೆದರ್ ದ ಡಿಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆನ್ ದ ಇಶ್ಯೂ ಹ್ಯಾವ್ ಫರ್ದರ್ ಫೆಸಿಲಿಟೇಟೆಡ್ ರೆಸಾರ್ಟಿಂಗ್ ಟು ದಿಸ್ ಪವರ್, ಶುಡ್ ದ ಪವರ್ ಟು ಪ್ರಾಮಲ್ಗೇಟ್ ಆರ್ಡಿನೆನ್ಸಸ್ ಬಿ ರಿಪೀಲ್ಡ್. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ನಾನು ನೋಡಿದ ಹಾಗೆ ಅನಲೈಸ್ ಮಾಡಲು ಕೇಳ್ತಾ ಇದೆ, ಬಟ್ ಪದ ಇಲ್ಲಿ ಜಸ್ಟಿಫೈ ಕೇಳಿರೋದ್ರಿಂದ ಈ ಪ್ರಶ್ನೆ ಬದಲಾಗಬೇಕಾಗಿತ್ತು. ಸೊ ಉದಾಹರಣೆಗೆ ಪವರ್ ಆಫ್ ಪ್ರೆಸಿಡೆಂಟ್ ಟು ಆರ್ಡಿನೆನ್ಸ್ ಈಸ್ ಇನ್ ದ ಕಂಟಿನ್ಯೂಟಿ ಆರ್ ಈಸ್ ಇನ್ ದ ಫಾರ್ಮ್ ಆಫ್ ಕೀಪಿಂಗ್ ದ ಗವರ್ಮೆಂಟ್ ಮೂವಿಂಗ್ ಈವನ್ ದೋ ಇಟ್ ಈಸ್ ನಾಟ್ ಇನ್ ದ ಸೆಷನ್. ಜಸ್ಟಿಫೈ. ಸೊ ಜಸ್ಟಿಫೈ ಅಂತ ಅಂದ ಕೂಡಲೇ ನಮಗೆ ತಲೆಯಲ್ಲಿ ಬರಬೇಕಾಗಿರುವಂಥದ್ದು ಕೇಳಿರುವಂತಹ ಪ್ರಶ್ನೆಯನ್ನು ನೀವು ಸರಿ ಅಂತ ಹೇಳಿ ಅಥವಾ ಕೇಳಿರುವಂತಹ ಪ್ರಶ್ನೆ ತಪ್ಪು ಅಂತ ಕೇಳಿದಾಗ ತಪ್ಪು ಅಂತ ಹೇಳಿ ಜಸ್ಟಿಫೈ ಮಾಡುವಂಥದ್ದು ಮುಖ್ಯ ಉದ್ದೇಶ. ಸೊ ಹಿಯರ್ ಯು ನೀಡ್ ಟು ಪ್ರೆಸೆಂಟ್ ಎ ವ್ಯಾಲಿಡ್ ಆರ್ಗ್ಯುಮೆಂಟ್ ಅಬೌಟ್ ಸ್ಪೆಸಿಫಿಕ್ ಥಿಯರಿ ಆರ್ ಕನ್ಕ್ಲೂಷನ್. ಸೊ ನಿಮಗೆ ಪ್ರಶ್ನೆಯಲ್ಲಿ ಕೇಳಿರುವಂತಹ, ಈಗ ಸಪೋಸ್ ನಾನು ಹೇಳ್ತೀನಿ ಪ್ರೆಸಿಡೆಂಟಿಗೆ ಇರುವಂತಹ ಆರ್ಡಿನೆನ್ಸ್ ಪವರ್ ಏನಿದೆ ಆರ್ಟಿಕಲ್ 123ರ ಅಡಿಯಲ್ಲಿ, ಅದು ದೇಶದ ವ್ಯವಸ್ಥೆನ ಸೆಷನ್ನಲ್ಲಿ ಪಾರ್ಲಿಮೆಂಟ್ ಇಲ್ಲದೇ ಇದ್ದಾಗಲೂ ಕಂಟಿನ್ಯೂಯಸ್ ಆಗಿ ನಡೀತಾ ಇರಲಿ ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟಿಗೆ ಆ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಎದುರಿಗೆ ಮುಂದೆ ಜಸ್ಟಿಫೈ ಅಂತ ಹಾಕಿದ್ರು ಅಂದ್ಕೊಳ್ಳಿ. ಆ ಜಸ್ಟಿಫೈ ಅಂದ್ಕೊಳ್ಳೆ ನೀವು ಆ ಸ್ಟೇಟ್ಮೆಂಟಿಗೆ ವ್ಯಾಲಿಡ್ ಆರ್ಗ್ಯುಮೆಂಟನ್ನು ಕೊಡುವಂಥದ್ದು. ಸೊ ಇಲ್ಲಿ ಅನಲೈಸನ್ನು ತೆಗೆದಾಗಲೂ ಸಹ ನಾವು ಅದೇ ನೋಡಬಹುದು. ಈಗ ಆರ್ಡಿನೆನ್ಸಸ್ಗಳ ಬಗ್ಗೆ ಬಹಳಷ್ಟು ಊಹಾಪೋಹ ಅಥವಾ ಬಹಳಷ್ಟು ಧ್ವನಿಗಳನ್ನು ಕೇಳ್ತೀವಿ. ಇದು ಸಪರೇಷನ್ ಆಫ್ ಪವರ್ಸ್ ಡಾಕ್ಟ್ರಿನನ್ನು ವೈಲೇಟ್ ಮಾಡ್ತಾ ಇದೆ. ಸಪೋಸ್ ಇಲ್ಲೇ ಅನಲೈಸ್ ಅಥವಾ ಜಸ್ಟಿಫೈ ಅಂತ ಹಾಕಿದ್ರು ಅಂದ್ಕೊಳ್ಳಿ. ಇಲ್ಲಿ ಜಸ್ಟಿಫೈ ಅಂತ ಹಾಕಿದ ಕೂಡಲೇ ಇದೊಂದು ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ತಾವು ಆ ನೆಗೆಟಿವ್ ಸ್ಟೇಟ್ಮೆಂಟನ್ನು ಇಲ್ಲಿ ವ್ಯಾಲಿಡ್ ಆರ್ಗ್ಯುಮೆಂಟ್ ಆಗಿ ಯೂಸ್ ಮಾಡಬೇಕಾಗುತ್ತದೆ. ಅದೇ ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ವೈಲ್ ನೋಟಿಂಗ್ ದ ರ್ಯಾಷನಲ್ಸ್ ಜಸ್ಟಿಫೈಯಿಂಗ್ ದ ಪವರ್ ಟು ಪ್ರಾಮಲ್ಗೇಟ್ ಆರ್ಡಿನೆನ್ಸಸ್, ಸೊ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್ ಆನ್ ದ ಇಶ್ಯೂ ಹ್ಯಾವ್ ಫರ್ದರ್ ಫೆಸಿಲಿಟೇಟೆಡ್ ರೆಸಾರ್ಟಿಂಗ್ ಟು ದಿಸ್ ಪವರ್ಸ್. ಸೊ ಇಲ್ಲಿ ಧ್ವನಿಗಳು ಬಹಳಷ್ಟು ಆರ್ಡಿನೆನ್ಸ್ಗಳ ವಿರುದ್ಧವಾಗಿ ಕೇಳಿಸ್ತಾ ಇದೆ. ಆದರೂ ಸರ್ಕಾರ ನಡೆಸಲು ಆರ್ಡಿನೆನ್ಸ್ ಪವರ್ನ ಬಹಳ ಮುಖ್ಯ ಅಥವಾ ಪ್ರಮುಖವಾಗಿದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಮತ್ತೆ ಜಸ್ಟಿಫೈ ಅಂತ ಕೊಟ್ಟಿದ್ದ ಅಂದ್ಕೊಳ್ಳಿ. ಆವಾಗ ಮತ್ತೆ ನೀವು ಅಲ್ಲಿ ಕೇಳಿರುವಂತಹ ಸ್ಟೇಟ್ಮೆಂಟನ್ನು ಯಾವ ರೀತಿಯಲ್ಲಿ ಸರ್ಕಾರ ನಡೆಸಲು ಅದು ಅವಶ್ಯಕತೆವಾಗಿದೆ ಅಥವಾ ಯಾವ ರೀತಿಯಲ್ಲಿ ಅದು ಪೂರಕವಾಗಿದೆ ಅನ್ನುವಂಥದ್ದನ್ನು ತಾವು ಸಂಕ್ಷಿಪ್ತವಾಗಿ ಬರೀಬೇಕಾಗಿರುತ್ತದೆ. ಸೊ ಜಸ್ಟಿಫೈ ಅಂದ್ಕೊಳ್ಳೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದನ್ನು ಮೊದಲು ಅರ್ಥೈಸ್ಕೋಬೇಕು. ಆ ಸ್ಟೇಟ್ಮೆಂಟ್ ಪರವಾಗಿ ವ್ಯಾಲಿಡ್ ಆರ್ಗ್ಯುಮೆಂಟನ್ನು ಕೊಡುವಂಥದ್ದು ಜಸ್ಟಿಫೈಯನ್ನು ತಿಳಿಸ್ಕೊಡ್ತದೆ. ಮುಂದಿನ ಪದ ಎಕ್ಸಾಮಿನ್. ಸೊ ಈ ಎಕ್ಸಾಮಿನಿಗೆ ಸಂಬಂಧಿಸಿದಂತೆ 2019ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ದ ನೀಡ್ ಆಫ್ ಕೋಆಪರೇಷನ್ ಅಮಂಗ್ ವೇರಿಯಸ್ ಸರ್ವಿಸ್ ಸೆಕ್ಟರ್ಸ್ ಹ್ಯಾಸ್ ಬೀನ್ ಅನ್ ಇನ್ಹರೆಂಟ್ ಕಾಂಪೊನೆಂಟ್ ಆಫ್ ಡೆವಲಪ್ಮೆಂಟ್ ಡಿಸ್ಕೋರ್ಸ್. Partnership bridges bring the gap among the sectors. It also sets in motion a culture of collaboration and team spirit. In the light of statement, examine India's development process. ಸೊ ಯಾವಾಗಲೂ ಎಕ್ಸಾಮಿನ್ ಅಂತ ಬಂದಾಗ ನಾವು ಮೊದಲಿಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಬಹಳ ಕ್ಲಿಯರಾಗಿ ಅಥವಾ ತುಂಬ ಡೀಟೇಲ್ ಆಗಿ ಅರ್ಥೈಸ್ಕೊಳ್ಳಬೇಕು. ಅರ್ಥೈಸ್ಕೊಂಡ ನಂತರ ಕೊಟ್ಟಿರುವಂತಹ ಸ್ಟೇಟ್ಮೆಂಟಿನ ಫ್ಯಾಕ್ಟ್ಸ್ ಮತ್ತು ಏನು ಇಂಪಾರ್ಟೆಂಟ್ ಇಶ್ಯೂಸ್ ಇದ್ದಾವೆ ಅದ್ರ ಸುತ್ತ ಅದನ್ನು ನಾವು ನೆನಪಿಸ್ಕೋಬೇಕು. ಆಮೇಲೆ ಯಾಕೆ ಕೇಳಿರುವಂತಹ ಸ್ಟೇಟ್ಮೆಂಟು ಪ್ರಶ್ನೆಯನ್ನು ಅಥವಾ ಆ ಒಂದು ಲಾಸ್ಟಿಗೆ ಕೊಟ್ಟಿರುವಂತಹ ಜಸ್ಟಿಫಿಕೇಷನನ್ನು ಹೇಗೆ ನಾವು ಪೂರಕವಾಗಿ ಅಥವಾ ಹೇಗೆ ಅದನ್ನು ಸಪೋರ್ಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಸಪೋಸ್ ಈ ಪ್ರಶ್ನೆಯಲ್ಲಿ ಕೋಆಪರೇಷನ್ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಬೇರೆ ಬೇರೆ ಸೆಕ್ಟರ್ ಅಂತ ಸರ್ವಿಸ್ ಸೆಕ್ಟರ್ಗಳಲ್ಲಿ ಕೋಆಪರೇಷನ್ ಹೆಚ್ಚಾದ ಹಾಗೆ ಅದು ಡೆವಲಪ್ಮೆಂಟಿಗೆ ಬುನಾದಿ ಆಗುತ್ತದೆ. ಒಂದನೇದು, ಇದರಿಂದಾಗಿ ಕೊಲಾಬರೇಷನ್ ಮತ್ತು ಟೀಮ್ ಸ್ಪಿರಿಟು ಸಹ ಬೆಳೆಯುತ್ತದೆ. ಅದು ಬೆಳೆಯೋದ್ರಿಂದ ಅಥವಾ ಈ ಕೋಆಪರೇಷನ್ನಿಂದಾಗಿ ಆಗುವಂತಹ ಡೆವಲಪ್ಮೆಂಟ್, ಕೊಲಾಬರೇಷನ್ ಮತ್ತು ಟೀಮ್ ಸ್ಪಿರಿಟ್ ಇಂದ ಭಾರತದ ಡೆವಲಪ್ಮೆಂಟಲ್ಲಿ ಯಾವ ರೀತಿಯಲ್ಲಿ ಅದು ಸಹಕಾರಿಯಾಗಲಿದೆ ಅನ್ನುವಂಥದ್ದನ್ನು ಎಕ್ಸಾಮಿನ್ ಮಾಡಬೇಕಾಗಿದೆ. ಸೊ ಮೊದಲಿಗೆ ಈ 3 ಪದಗಳ ವಿಷಯಗಳನ್ನು ನಾವು ಅರ್ಥೈಸ್ಕೊಳ್ಳಬೇಕು. ಅರ್ಥೈಸ್ಕೊಂಡ ನಂತರ ಯಾವ ರೀತಿಯಲ್ಲಿ ಇದು ಭಾರತದ ಡೆವಲಪ್ಮೆಂಟ್ ಪ್ರೋಸೆಸ್ಸಲ್ಲಿ ಸಹಕಾರಿಯಾಗುತ್ತದೆ ಅನ್ನುವಂಥದ್ದನ್ನು ಸಪೋರ್ಟ್ ಮಾಡಿ ಬರೀಬೇಕಾಗಿರುತ್ತದೆ. ಸೊ ಎಕ್ಸಾಮಿನೇಷನ್ ಈಗ ನಿಮಗೆ ಎಕ್ಸಾಮ್ ಮಾಡ್ತಾ ಇರ್ತಾರೆ. ಏನಕ್ಕೆ? ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ, ಏನು ನಿಮಗೆ ಗೊತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ನಿಮಗೆ ಎಕ್ಸಾಮಿನ್ ಮಾಡಲು ಕೇಳ್ತಾ ಇದೆ. ಎಕ್ಸಾಮಿನ್ ಅಂತಂದಾಗ ಏನು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾನೆ
ಅದು ಎಷ್ಟರ ಮಟ್ಟಿಗೆ ಅದು ಪೂರಕವಾಗಲಿದೆ ಅನ್ನುವಂಥದ್ದನ್ನು ತಾವು ಬರಿಬೇಕಾಗಿರುವಂಥದ್ದು. ಸೊ ಎಕ್ಸಾಮಿನೇಷನಲ್ಲಿ ಮತ್ತೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಯಾವುದೇ ಪಾಸಿಟಿವ್ ಅಥವಾ ನೆಗೆಟಿವ್ ಪಾಯಿಂಟ್ಸ್ಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ, ಅಥವಾ ಯಾವುದೇ ಆರ್ಗ್ಯುಮೆಂಟ್ಸ್ಗಳ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಇಲ್ಲಿ ನಾವು ಮಾಡಬೇಕಾಗಿರೋದು ಎಕ್ಸಾಮಿನೇಷನ್. ಸೊ ಎಕ್ಸಾಮಿನ್ ಮಾತ್ರ. ಸೊ ಈ ಸ್ಟೇಟ್ಮೆಂಟನ್ನು ನಾವು ಇಲ್ಲಿಗೆ ಅರ್ಥೈಸ್ಕೊಳ್ಳೋಣ. ಮುಂದಿನ ಪದ ಎಕ್ಸ್ಪ್ಲೇನ್. ಇದು ನಾವು ಸ್ಕೂಲ್ ಡೇಸಿಂದನೂ ನೋಡ್ತಾ ಬಂದಿದ್ದೀವಿ. ಇದನ್ನು ಈ ಎಕ್ಸ್ಪ್ಲೇನ್ ಅನ್ನುವಂಥದ್ದು ಸರಿಯಾದ ಕಾರಣಗಳನ್ನು ಕೊಡುವಂಥದ್ದು. ಏನು ಸ್ಟೇಟ್ಮೆಂಟ್ ಕೇಳಿದಾರೋ ಅದನ್ನು ಕಾರಣಗಳನ್ನು ಕೊಟ್ಟು ಸಮರ್ಪಕವಾಗಿ ಬರೆಯುವಂಥದ್ದು. ಸೊ ಯಾವುದೇ ಡೆಫಿನೇಷನ್ ಬರೆಯೋದಲ್ಲದೆ ಕಾರಣಗಳನ್ನು ಕೊಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಇದಕ್ಕೆ ಉದಾಹರಣೆಗೆ 2019ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆಯನ್ನು ನೋಡೋಣ. ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಲಿಮಿಟೆಡ್ ಪವರ್ ಆ್ಯಂಡ್ ಇಟ್ ಕೆನಾಟ್ ಬಿ ಎನ್ಲಾರ್ಜ್ಡ್ ಇನ್ ಟು ಅಬ್ಸಲ್ಯೂಟ್ ಪವರ್. ಇದು ಸ್ಟೇಟ್ಮೆಂಟ್. In light of this statement, explain whether Parliament under Article 368 of the Constitution can destroy the basic structure of the Constitution by expanding its amending power. So, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಆರ್ಟಿಕಲ್ 368 ಡಿಫೈನ್ ಮಾಡೋದಾಗಿರ್ಬೋದು ಅಥವಾ ಬೇಸಿಕ್ ಸ್ಟ್ರಕ್ಚರನ್ನು ಪೂರ್ತಿ ಬರೆಯೋದಾಗಿರ್ಬೋದು ಮಾಡಬಾರ್ದು. ಕೇಳಿರುವಂಥ ಪ್ರಶ್ನೆ ಏನು? ಕಾನ್ಸ್ಟಿಟ್ಯೂಷನಿಗೆ ಪಾರ್ಲಿಮೆಂಟ್ಸ್ ಪವರ್ನ ಅಡಿಯಲ್ಲಿ ಅಥವಾ ಪಾರ್ಲಿಮೆಂಟಿಗೆ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಇರುವಂತಹ ಅಮೆಂಡ್ಮೆಂಟ್ ಪವರ್ ಏನಿದೆ ಅದು ಲಿಮಿಟೆಡ್ ಆಗಿರುವಂಥದ್ದು, ಹಾಗೂ ಅದನ್ನು ಅಬ್ಸಲ್ಯೂಟ್ ಪವರನ್ನಾಗಿ ಎನ್ಲಾರ್ಜ್ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದು ಸ್ಟೇಟ್ಮೆಂಟ್. ಹಾಗಾದರೆ ಈ ಸ್ಟೇಟ್ಮೆಂಟನ್ನು ನಾವು ಕಾರಣಗಳನ್ನು ಕೊಡುವ ಭಾಗವಾಗಿದೆ. ಸೊ ಕಾರಣಗಳು ಏನೇನು? ಆರ್ಟಿಕಲ್ 368 ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ನು ಬೇಸಿಕ್ ಸ್ಟ್ರಕ್ಚರನ್ನು ತೆಗೆದುಹಾಕಲು ಅಥವಾ ಪಾರ್ಲಿಮೆಂಟು ಕಾನ್ಸ್ಟಿಟ್ಯೂಷನಿಂದ ಬೇಸಿಕ್ ಸ್ಟ್ರಕ್ಚರ್ ಏನು ಕೊಡಲಾಗಿದೆಯೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳಲ್ಲಿ ಅದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಅನ್ನುವುದಕ್ಕೆ ಕಾರಣಗಳನ್ನು ಇಲ್ಲಿ ಕೊಡಬೇಕಾಗಿದೆ. ಸೊ ನಮ್ಮ 3 ಪಾಯಿಂಟ್ಸ್ಗಳು ಏನು ನಮ್ಮ ಬಾರ್ಡರ್ನ ಡಿಫೈನ್ ಮಾಡ್ತಿದೆ. ಮೊದಲನೇದು ಲಿಮಿಟೆಡ್ ಪಾರ್ಲಿಮೆಂಟ್ರಿ ಪವರ್ ಅಮೆಂಡ್ಮೆಂಟಿಗೆ, ಹಾಗೆ ಆರ್ಟಿಕಲ್ 368 ಅಡಿಯಲ್ಲಿ ಮತ್ತು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಮೂರನ್ನು ಇಂಟರ್ಲಿಂಕ್ ಮಾಡಿ ನಮ್ಮ ಆನ್ಸರನ್ನು ಇಲ್ಲಿ ಡಿಫೈನ್ ಮಾಡಬೇಕಾಗಿರುವಂಥದ್ದು. ಸೊ ಡಿಫೈನ್ ಅಲ್ಲ, ಎಕ್ಸ್ಪ್ಲೇನ್. ಮತ್ತು ಡಿಫೈನ್ ಅಂತಂದರೆ ನೀವು ಬೇರೆ ಪದ ಅನ್ಕೋತೀರಾ. ಸೊ ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥದ್ದು. ಇದನ್ನು ಎಕ್ಸ್ಪ್ಲೇನ್ ಅಂತಂದಾಗ ತಾವು ಕೊಡಬೇಕಾಗಿರುವಂತಹ ಕಾರಣಗಳು ಇಲ್ಲಿ ಯಾಕೆ ಪಾರ್ಲಿಮೆಂಟ್ ತನ್ನ ಅಮೆಂಡ್ಮೆಂಟ್ ಪ್ರೊಸೀಜರ್ ಅಂದರೆ 368 ಆರ್ಟಿಕಲ್ 368 ಉಪಯೋಗಿಸ್ಕೊಂಡು ತನ್ನ ಅಮೆಂಡ್ಮೆಂಟ್ ಪ್ರೊಸೀಜರನ್ನು ಅಥವಾ ಅಮೆಂಡ್ಮೆಂಟ್ ಇರುವಂತಹ ಪವರ್ಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಬೇಸಿಕ್ ಸ್ಟ್ರಕ್ಚರನ್ನು ಯಾಕೆ ತೆಗೆದುಹಾಕಲು ಸಾಧ್ಯವಿಲ್ಲ ಅನ್ನುವಂಥದ್ದಕ್ಕೆ ಕಾರಣಗಳನ್ನು ಕೊಡುವಂಥದ್ದು ರೀಸನ್, ಎಕ್ಸ್ಪ್ಲನೇಷನ್. ಸೊ ಎಕ್ಸ್ಪ್ಲೇನ್ ಅಂದ ಕೂಡಲೇ ತಮಗೆ ಬರಬೇಕಾದಂತಹ ತಲೆಯಲ್ಲಿ ಮತ್ತೊಂದು ಪದ ರೀಸನ್ಸ್, ಕಾರಣಗಳು. ಸೊ ಇದು ಎಕ್ಸ್ಪ್ಲೇನಿಗೆ ಸಂಬಂಧಿಸಿದಂತೆ. ಮುಂದಿನ ಪದ ಎಲಾಬರೇಟ್. ಸೊ ಎಲಾಬರೇಟ್ ಇದು ಬಹಳ ಸೂಕ್ತವಾದ ಪದ. ಸೊ ಇದನ್ನು ಸಹ ನಾವು ಕಾಲೇಜ್ ಡೇಸಿಂದನೂ ನೋಡ್ತಾ ಬರ್ತೀವಿ. ಎಲಾಬರೇಟ್ ಅಂತಂದರೆ ಕೇಳಿರುವಂತಹ ಪ್ರಶ್ನೆ ಅಥವಾ ಸ್ಟೇಟ್ಮೆಂಟ್ ಏನು ಕೇಳಲಾಗುತ್ತಿದೆ ಅದನ್ನು ನೀವು ಸಂಕ್ಷಿಪ್ತವಾಗಿ ಹೇಳಬೇಕಾಗಿರುವಂಥದ್ದು. ಉದಾಹರಣೆಗೆ 2019ರಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ದ ಲಾಂಗ್ ಸಸ್ಟೈನ್ಡ್ ಇಮೇಜ್ ಆಫ್ ಇಂಡಿಯಾ ಆಸ್ ಎ ಲೀಡರ್ ಆಫ್ ಅಪ್ರೆಸ್ಡ್ ಮಾರ್ಜಿನಲೈಸ್ಡ್ ನೇಷನ್ಸ್ ಹ್ಯಾಸ್ ಡಿಸಪಿಯರ್ಡ್ ಆನ್ ದ ಅಕೌಂಟ್ ಆಫ್ ಇಟ್ಸ್ ನ್ಯೂ ಫೌಂಡ್ ರೋಲ್ ಇನ್ ದ ಎಮರ್ಜಿಂಗ್ ಗ್ಲೋಬಲ್ ಆರ್ಡರ್. ಸೊ ಇಲ್ಲಿ ಕೇಳಿರುವಂತಹ ಸ್ಟೇಟ್ಮೆಂಟನ್ನು ತಾವು ಸಂಕ್ಷಿಪ್ತವಾಗಿ ವಿವರಿಸುವಂಥದ್ದೇ ಎಲಾಬ್ರೇಟ್ ಆಗಿರುವಂಥದ್ದು. ಸೊ ಇಲ್ಲಿ ಡೀಟೇಲ್ ಆ್ಯಂಡ್ ಇನ್ಫಾರ್ಮೇಷನ್ ಏನಿದೆ ಆ ರಿಸರ್ಚ್ ಟಾಪಿಕ್ ಮೇಲೆ ಆಗಿರಬೇಕಾಗಿರುವಂಥದ್ದು. ಸೊ ಎಲಾಬರೇಟ್ ಇರುವಂತಹ ಕ್ವೆಶನ್ಗಳಿದೆ ಅದು ತಮ್ಮಿಂದಾಗಿ ಡಿಸ್ಕ್ರಿಪ್ಟಿವ್ ರೆಸ್ಪಾನ್ಸಸನ್ನು ಕೇಳ್ತಾ ಇರುವಂಥದ್ದು. ಸೊ ತಾವು ಇಲ್ಲಿ ತೋರಿಸ್ಕೋಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿ ಎಷ್ಟರ ಮಟ್ಟಿಗೆ ತಾವು ಆ ಒಂದು ವಿಷಯದ ಮೇಲೆ ರಿಸರ್ಚನ್ನು ಮಾಡಿದ್ದೀರಾ, ಹಾಗೂ ತಮ್ಮಲ್ಲಿ ಇರುವಂತಹ ಇನ್ಫಾರ್ಮೇಷನನ್ನು ಆ ಸ್ಟೇಟ್ಮೆಂಟಿಗೆ ಹೇಗೆ ತಾವು ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನುವಂಥದ್ದನ್ನು. ಸೊ ಇಲ್ಲಿ ತಾವು ರಿಸರ್ಚ್ ಮಾಡಿರಬೇಕಾಗಿರುವಂತಹ ವಿಷಯ ಏನು? ಭಾರತ ಅಪ್ರೆಸ್ಡ್ ಮತ್ತು ಮಾರ್ಜಿನಲೈಸ್ಡ್ ರಾಷ್ಟ್ರಗಳು ಏನಿದ್ದವೋ ಇವುಗಳ ನಾಯಕ ಅಂತ ಹೇಳಿ ಒಂದು ಇಮೇಜನ್ನು ಉಳಿಸ್ಕೊಂಡಿತ್ತು. ಆದರೆ ಈಗ ಎಮರ್ಜಿಂಗ್ ಗ್ಲೋಬಲ್ ಆರ್ಡರಲ್ಲಿ ಹೊಸ ಸ್ಥಾನವನ್ನು ಭಾರತ ಪಡೆದಿದ್ದು ಆ ಒಂದು ಹಳೆ ಇಮೇಜನ್ನು ಭಾರತ ಕಳ್ಕೊತಾ ಇದೆ ಅನ್ನುವಂಥದ್ದನ್ನು ತಾವು ರಿಸರ್ಚ್ ಮಾಡಿದ್ದು ಎಲ್ಲ ಕ್ಷೇತ್ರಗಳಿಂದನೂ ತಾವು ಇಲ್ಲಿ ತೋರಿಸ್ಕೋಬಹುದು. ಸೊ ತಾವೇನಾದರೂ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ಸಲ್ಲಿ ನಾಮ್ ಆಗಿರಬಹುದು, ಹಾಗೂ ಭಾರತದ ಯಾವ ರೀತಿಯಾಗಿ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂತಹ ಪದಗಳನ್ನು ಅಥವಾ ಕರೆಂಟ್ ಅಫೇರ್ಸನ್ನು ನೀವು
ಕರೆಕ್ಟಾಗಿ ಫಾಲೋ ಮಾಡಿದ್ದಲ್ಲಿ ಈ ಪ್ರಶ್ನೆ ನೀವು ಸುಲಭವಾಗಿ ಆನ್ಸರ್ ಮಾಡುವಂಥದ್ದು. ಸೊ ಎಲಾಬರೇಟ್ ಅಂತಂದರೆ ನೀವು ಆ ಟಾಪಿಕ್ಕಿನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕ್ರಿಪ್ಟಿವ್ ರೆಸ್ಪಾನ್ಸನ್ನು ಕೊಡಬೇಕಾಗಿರುವಂಥದ್ದು. ಸೊ ಡಿಸ್ಕ್ರಿಪ್ಟಿವ್ ರೆಸ್ಪಾನ್ಸ್ ಕೊಡುವಂಥದ್ದೇ ಎಲಾಬರೇಟ್. ಮುಂದಿನ ಪದ ಎಲುಸಿಡಿಯೇಟ್. ಸೊ ಈ ರೀತಿಯ ಪ್ರಶ್ನೆಗಳಲ್ಲಿ ತಾವು ಕೇಳಿರುವಂತಹ ಟಾಪಿಕನ್ನು ಬಹಳ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೀವು ಬರೀತಿರುವಂತಹ ಆನ್ಸರ್ ತುಂಬ ಸುಲಭವಾಗಿ ಇವ್ಯಾಲ್ಯುವೇಟರಿಗೆ ಅರ್ಥ ಆಗಬೇಕು. ಯಾಕಂದರೆ ಈಗ ಇಲ್ಲಿ 2019ರಲ್ಲಿ ಕೇಳಿದಂತಹ ಪ್ರಶ್ನೆ, ದೇರ್ ಇಸ್ ಎ ಗ್ರೋಯಿಂಗ್ ಡೈವರ್ಜೆನ್ಸ್ ಇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪಾವರ್ಟಿ ಆ್ಯಂಡ್ ಹಂಗರ್ ಇನ್ ಇಂಡಿಯಾ. ದ ಶ್ರಿಂಕಿಂಗ್ ಆಫ್ ಸೋಷಲ್ ಎಕ್ಸ್ಪೆಂಡಿಚರ್ ಬೈ ದ ಗವರ್ಮೆಂಟ್ ಈಸ್ ಫೋರ್ಸಿಂಗ್ ದ ಪುವರ್ ಟು ಸ್ಪೆಂಡ್ ಮೋರ್ ಆನ್ ನಾನ್ ಫುಡ್ ಎಸೆನ್ಷಿಯಲ್ ಐಟಮ್ಸ್, ಸ್ಕ್ವೀಸಿಂಗ್ ದೇರ್ ಫುಡ್ ಬಡ್ಜೆಟ್. ಸೊ ಈ ಪ್ರಶ್ನೆ ಏನಿದೆ ಇದನ್ನು ಎಲುಸಿಡಿಯೇಟ್ ಅಂತ ಕೇಳಿದಾಗ ಈ ರೀತಿಯ ಸ್ಟೇಟ್ಮೆಂಟು ತಾವು ಬಹಳ ಕ್ಲಿಯರಾಗಿ ಅರ್ಥೈಸಬೇಕು ಮೊದಲನೇದು. ಆ್ಯಂಡ್ ಯಾರು ಇವ್ಯಾಲ್ಯೂಯೇಷನ್ ಮಾಡ್ತಿದ್ದಾನೋ ಅವರು ಸಹ ಈ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ತಾವು ಈ ಸ್ಟೇಟ್ಮೆಂಟನ್ನು ಬಿಡಿಸಬೇಕಾಗಿರುವಂಥದ್ದು. ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಈ ಸ್ಟೇಟ್ಮೆಂಟಿಗೆ ತಾವು ಸೂಕ್ತವಾದ ಕೇಸ್ ಸ್ಟಡೀಸ್ ಆಗಿರ್ಬೋದು, ಸೂಕ್ತವಾದ ಸ್ಟ್ಯಾಟಿಸ್ಟಿಕಲ್ ಡೇಟಾ ಆಗಿರಬಹುದು, ಸೂಕ್ತವಾದ ರಿಪೋರ್ಟ್ಸ್ಗಳ ಮಾಹಿತಿಯನ್ನಾಗಬಹುದು ಬರೆದುಬಿಟ್ಟು ಈ ಸ್ಟೇಟ್ಮೆಂಟನ್ನು ತಾವು ಇವ್ಯಾಲ್ಯುವೇಟರಿಗೆ ಅರ್ಥೈಸಬೇಕಾಗಿರುವಂತಹ ಮುಖ್ಯ ಉದ್ದೇಶ ಎಲುಸಿಡಿಯೇಟ್. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆ, ಪಾವರ್ಟಿ ಮತ್ತು ಹಂಗರ್ ಏನಿದೆ ಭಾರತದಲ್ಲಿ ಅದು ಎರಡರ ಮಧ್ಯೆ ಇರುವಂತಹ ಸಂಬಂಧದಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಸೊ ಸೋಷಲ್ ಎಕ್ಸ್ಪೆಂಡಿಚರ್ ಅಂತಂದರೆ ತಾವು ಖರ್ಚು ಏನು ಮಾಡ್ತಿರೋ ತಮಗೆ ತಾವು ಫುಡ್ ಆಗಿರ್ಬೋದು, ಎಜುಕೇಷನ್ ಆಗಿರಬಹುದು, ಹೆಲ್ತ್ ಆಗಿರ್ಬೋದು, ಇವೆಲ್ಲ ಸೋಷಲ್ ಎಕ್ಸ್ಪೆಂಡಿಚರ್ ಕೆಳಗಡೆ ಬರ್ತವೆ. ಈ ಸೋಷಲ್ ಎಕ್ಸ್ಪೆಂಡಿಚರ್ ಏನು ಭಾರತ ಮಾಡ್ತಾ ಇದೆಯೋ ಭಾರತ ಸರ್ಕಾರ ಅದು ಕಡಿಮೆ ಆಗೋದ್ರಿಂದ ಜನ ಹೆಚ್ಚಿಗೆ ನಾನ್ ಫುಡ್ ಎಸೆನ್ಷಿಯಲ್ ಐಟಮ್ಸ್ ಮೇಲೆ ಖರ್ಚು ಮಾಡೋದ್ರಿಂದ ಫುಡ್ ಬಜೆಟಲ್ಲಿ ಅಥವಾ ಆಹಾರದ ಬಜೆಟಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಸ್ಟೇಟ್ಮೆಂಟನ್ನು ನಾವು ಮಾಡಬೇಕಾಗಿರುವಂಥದ್ದು ಎಲುಸಿಡಿಯೇಟ್. ಸೊ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರೆಸಲು ಸಾಧ್ಯ? ತಾವು ಇದಕ್ಕೆ ಬೇಕಾದಂತಹ ಕರೆಕ್ಟ್ ಎಕ್ಸಾಂಪಲ್ಸ್ ಮತ್ತು ರಿಪೋರ್ಟ್ಸ್ ಮತ್ತು ಯಾವುದಾದ್ರೂ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಆನ್ಸರ್ ನೀವು ಪರಿಪೂರ್ಣವಾಗಿ ಬರೆಯಲು ಸಾಧ್ಯವಾಗಲಿದೆ. ಸೊ ಎಲುಸಿಡಿಯೇಟ್ ಅಂದ ಕೂಡಲೇ ತಮ್ಮ ತಲೆಯಲ್ಲಿ ಬರಬೇಕಾಗಿರುವಂಥದ್ದು ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಹೇಗೆ ಇನ್ನೂ ಬಿಡಿಸಿಬಿಟ್ಟು ಯಾವ ರೀತಿಯಲ್ಲಿ ಅದನ್ನು ನೀವು ಎವ್ಯಾಲ್ಯುವೇಟರನ್ನು ಅರ್ಥೈಸಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಆಲೋಚಿಸಬೇಕಾಗಿರುವಂಥದ್ದು. ಸೊ ಇದು ಎಲ್ಲ ಮೇನ್ಸ್ ಪ್ರಶ್ನೆಗಳಲ್ಲಿ ಬರುವಂತಹ ಹೆಚ್ಚಿನ ಪದಗಳನ್ನು ಕವರ್ ಮಾಡಿರುವಂತಹ ಒಂದು ಸಂಚಿಕೆ. ಈ ಸಂಚಿಕೆಯಲ್ಲಿ ತಾವು ಬಹಳಷ್ಟು ಪದಗಳನ್ನು ಅರ್ಥೈಸ್ಕೊಂಡಿದ್ದೀರಾ. ಸೊ ಈ ಪದಗಳನ್ನು ಇನ್ನೊಂದು ಸರಿ ರಿವೈಸ್ ಮಾಡಿಬಿಟ್ಟು ಯಾವುದೇ ಒಂದು ಪ್ರಶ್ನೆ ಬರೆಯೋದಕ್ಕಿಂತ ಮುಂಚೆ ಎಲುಸಿಡೇಟ್ ಆಗಿರ್ಬೋದು, ಎಲಾಬರೇಟ್ ಆಗಿರ್ಬೋದು, ಅನಲೈಸ್ ಆಗಿರ್ಬೋದು, ಡಿಫೈನ್ ಆಗಿರ್ಬೋದು, ಕ್ರಿಟಿಕಲಿ ಇವ್ಯಾಲ್ಯುವೇಟ್ ಆಗಿರ್ಬೋದು ಅಥವಾ ಕ್ರಿಟಿಕಲಿ ಡಿಸ್ಕಸ್ ಆಗಿರಬಹುದು. ಸೊ ಈ ರೀತಿಯ ಪದಗಳು ಯಾವಾಗ ಬರ್ತಾವೋ ಆ ಬಂದ ಕೂಡಲೇ ಫಸ್ಟ್ ಆ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ ಅದನ್ನು ಅರ್ಥೈಸ್ಕೊಂಡಾಗ ತಮಗೆ ಇರುವಂತಹ ಸಮಗ್ರ ಜ್ಞಾನ ಏನು ಇಲ್ಲಿವರೆಗೂ ಪಡೆದಿದ್ದೀರೋ ಅದನ್ನು ನೀವು ಒಳ್ಳೆಯ ಫಾರ್ಮ್ಯಾಟಲ್ಲಿ ಇಡಲು ಸಾಧ್ಯವಾಗುತ್ತದೆ. ಸೊ ಮೊದಲಿಗೆ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳೋ ಪ್ರಯತ್ನ ಪಡೆದ ನಂತರ ಆಮೇಲೆ ಅದಕ್ಕೆ ಬರೆಯಲು ಶುರು ಮಾಡುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ಕೇಳಿರುವಂತಹ ಸರಿಸುಮಾರು 13 ಪ್ರಶ್ನೆಗಳು ತಾವು ಒಂದು ಸರಿ ಆನ್ಸರಿಗೆ ಅಟೆಂಪ್ಟ್ ಮಾಡಿ ನಾನು ಹೇಳಿದ ಹಾಗೆ ಕೊಟ್ಟಿರುವಂತಹ ನಂಬರ್ಗಳಿಗೆ ತಮ್ಮ ಉತ್ತರ ಪತ್ರಿಕೆಗಳನ್ನು ಕಳಿಸಿ ಅದನ್ನು ಇವ್ಯಾಲ್ಯುವೇಟ್ ಮಾಡಿಬಿಟ್ಟು ಅದರಲ್ಲಿ ಚೆನ್ನಾಗಿ ಬರೆದಿರುವಂತಹ ಉತ್ತರ ಪತ್ರಿಕೆಗಳನ್ನು ನಾನು ಇನ್ನೊಂದು ಸಂಚಿಕೆಯಲ್ಲಿ ತಮ್ಮೊಂದಿಗೆ ಡಿಸ್ಕಸ್ ಮಾಡುತ್ತೇನೆ. ಸೊ ನಾವು ಈ ಎಕ್ಸಾಮಿನೇಷನಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನ ತಮ್ಮ ಬೇಸಿಕ್ಸನ್ನು ಅಥವಾ ತಮ್ಮ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡುವಂಥದ್ದು. ನಾಲೆಜ್ ನಮ್ಮ ಹತ್ರ ಪುಸ್ತಕಗಳಿದ್ದಾವೆ, ಮಾಡುವಂತಹ ದಿನ ಸುದ್ದಿಗಳಾಗಿರಬಹುದು ಅಥವಾ ನೀವು ಮಾಡಿದಂತಹ ನೋಟ್ಸ್ಗಳಿಂದ ತಾವು ಬಹಳಷ್ಟು ತಿಳ್ಕೊತೀರ. ಸೊ ಅದನ್ನು ಯಾವ ರೀತಿಯಲ್ಲಿ ಎಕ್ಸಾಮಿನೇಷನಿಗೆ ಬೇಕಾಗಿರುವಂತಹ ನಿಟ್ಟಿನಲ್ಲಿ ಹಾಕಬೇಕು ಅಥವಾ ಯಾವ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಧ್ಯೇಯ ಆಗಿರುವಂಥದ್ದು. ಸೊ ತಾವೆಲ್ಲರೂ ತಮ್ಮನ್ನು ತಾವು ಪ್ರತಿ ದಿವಸ ಏನಾದರೂ ಹೊಸದಾಗಿ ಅಥವಾ ಹೊಸ ಹೆಜ್ಜೆನ ಈ ನಿಮ್ಮ ಪರೀಕ್ಷೆಯ ಸಕ್ಸಸ್ ಕಡೆಗೆ ಇಡಬೇಕು ಅಂತ ಕೇಳ್ಕೊಳ್ತಾ ಚೆನ್ನಾಗಿ ಓದಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಮೋಟಿವೇಟೆಡ್ ಆಗಿ ಯಾವುದೇ ಕಾರಣಕ್ಕೂ ತಮ್ಮ ಗೋಲನ್ನು ಯಾರೇ ಹೇಳಿದರೂ ಬಿಟ್ಕೊಡಬೇಡಿ. ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಾ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.